ಹಾಯ್ ಫ್ರೆಂಡ್ಸ್, ವೈಶಾಲಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾನೇ ಅದ್ಭುತವಾದಂತಹ ರುಚಿಯಾದಂತಹ ಹೊಸ ಸ್ವೀಟ್ ರೆಸಿಪಿಯನ್ನು ಮಾಡೋಣ ಬನ್ನಿ. ಇದು ನೋಡಿದ ತಕ್ಷಣ ಮಾಡಿ ತಿನ್ಬೇಕು ಅಂತ ಅನಿಸುತ್ತೆ. ತುಂಬಾನೇ ಈಜಿಯಾದ ರೆಸಿಪಿ ಹಾಗೂ ತುಂಬಾನೇ ಟೇಸ್ಟಿಯಾಗಿದೆ. ಸೊ ಬನ್ನಿ ಯಾವ ರೀತಿ ಈ ರೆಸಿಪಿ ಮಾಡ್ಬೋದಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಳ್ಳಿ. ಇದರಲ್ಲಿ 1 ಕಪ್ ನಷ್ಟು ಮೈದಾ ಹಾಕಿಕೊಳ್ಳಿ. ಇದಕ್ಕೇನೆ 1 ಸಣ್ಣ ಟೇಬಲ್ ಸ್ಪೂನ್ ಇಂದ ಬೇಕಿಂಗ್ ಪೌಡರ್ ಅನ್ನು ಹಾಕಿಕೊಳ್ಳಿ. 2 ಪಿಂಚ್ ಅಷ್ಟು ಉಪ್ಪನ್ನು ಹಾಕಿ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಕೈಯಿಂದ ಮಿಕ್ಸ್ ಮಾಡಿದ ಮೇಲೆ ಇವಾಗ ಇದಕ್ಕೇನೆ 2 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿಕೊಳ್ಳಿ. ತುಪ್ಪ ಹಾಕಿದ್ಮೇಲೆ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಒರೆಸಿ ಚೆನ್ನಾಗಿ ಹಿಟ್ಟಿಗೆ ಹತ್ತುವ ಹಾಗೆ ತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಹಿಟ್ಟನ್ನು ಈ ರೀತಿ ಕೈಯಲ್ಲಿ ಹಿಡಿದ್ರೆ ಮುಷ್ಟಿ ಆಗ್ಬೇಕು. ಹೀಗೆ ಮುಷ್ಟಿ ಆಗ್ತಾ ಇದ್ರೆ ತುಪ್ಪ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇವಾಗ ಇದರಲ್ಲಿ ಸ್ವಲ್ಪನೇ ಕೈಯಲ್ಲಿ ನೀರ್ ಹಾಕಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ. ನಾವು ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ಲ ಹಾಗೇನೆ ಕಲಿಸ್ಕೊಳ್ಬೇಕು. ಇವಾಗ ಕೈಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಳಿ. ಇವಾಗ ಕೈಯಿಂದ ತುಪ್ಪವನ್ನು ಹಿಟ್ಟಿಗೆ ಸವರ್ಕೊಳ್ಳಿ. ಚೆನ್ನಾಗಿ ಸವರಿದಾದ್ಮೇಲೆ ಮೇಲ್ಗಡೆಯಿಂದ ಮುಚ್ಚಳ ಮುಚ್ಚಿ ಸೈಡ್ ನಲ್ಲಿ ಇಡಿ. ಇವಾಗ ನಾವು ಸಕ್ಕರೆ ಪಾಕವನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕಪ್ ನಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ. ಇವಾಗ ಇದರಲ್ಲಿ ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕಿಕೊಳ್ಳಿ. ಇವಾಗ ಇದಕ್ಕೇನೆ 2 ಏಲಕ್ಕಿಯನ್ನು ಬಿಡಿಸಿ ಹಾಕಿಕೊಳ್ಳಿ. ಇದರಲ್ಲಿ 1 ಕಪ್ ನಷ್ಟು ಮೈದಾ ತಗೊಂಡ್ರೆ ಅರ್ಧ ಕಪ್ ನಷ್ಟು ಸಕ್ಕರೆ ತಗೊಳ್ಬೇಕು. ಇದು ಪರ್ಫೆಕ್ಟ್ ಆಗಿದೆ ವೀಕ್ಷಕರೇ. ಸಕ್ಕರೆಯನ್ನು ಪೂರ್ತಿಯಾಗಿ ಕರಗಿಸ್ಕೊಳ್ಳಿ. ಇಲ್ಲಿ ನೋಡಿ ಪೂರ್ತಿಯಾಗಿ ಕರಗಿದೆ. ಇವಾಗ ಒಂದ್ ಪಾಕ ಬರುವವರೆಗೂ ಚೆನ್ನಾಗಿ ಮತ್ತೆ ಕುದಿಸ್ಕೊಳ್ಬೇಕು. ಇಲ್ಲಿ ನೋಡಿ ಈ ರೀತಿಯಾಗಿ ಒಂದಕ್ಕೊಂದು ಕೈಗೆ ಅಂಟ್ತಾ ಇದ್ರೆ ಇದು ಪಾಕ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇದು ಇವಾಗ ರೆಡಿ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಹಿಟ್ಟನ್ನು ಕಲಿಸಿಕೊಂಡಿದ್ದೇವಲ್ಲ ಅದನ್ನು ಮತ್ತೆ ಒಂದ್ಸಲ ಚೆನ್ನಾಗಿ ನಾದ್ಕೊಳ್ಬೇಕು. ನಾದಿದಾದ್ಮೇಲೆ 2 ಭಾಗವಾಗಿ ಮಾಡ್ಕೊಳ್ಳಿ. ಈ ರೀತಿಯಾಗಿ 2 ಭಾಗವಾಗಿ ಮಾಡ್ಕೊಂಡಿದ್ದಾದ್ಮೇಲೆ 1 ಚಮಚದಷ್ಟು ತುಪ್ಪವನ್ನು ತೆಗೆದುಕೊಳ್ಳಿ. ಇವಾಗ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ. ಉಂಡೆ ಮಾಡಿದಾದ ನಂತರ ಸ್ವಲ್ಪ ತುಪ್ಪವನ್ನು ತಗೊಂಡಿದ್ದೇವಲ್ಲ ಕೈಗೆ ಸ್ವಲ್ಪನೇ ತುಪ್ಪ ಅಂಟಿಸ್ಕೊಂಡು ರೌಂಡ್ ಶೇಪ್ ಆಗಿ ಮಾಡ್ಕೊಳ್ಳಿ. ಪೂರ್ತಿಯಾಗಿ ರೌಂಡ್ ಮಾಡ್ಕೊಂಡಿದ್ದಾದ ನಂತರ ನೆಕ್ಸ್ಟ್ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ ನಂತರ ಇದರಲ್ಲಿ ಮಾಡಿರುವ ಬಾಲ್ಸ್ ಅನ್ನು ಹಾಕಿಕೊಂಡು ಗ್ಯಾಸ್ ಲೋ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ ಆದ್ಮೇಲೆ ಇದು ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ಒಂದು ಬೌಲ್ ನಲ್ಲಿ ಅಥವಾ ಒಂದು ಪ್ಲೇಟ್ ನಲ್ಲಿ ತೆಗೆದುಕೊಳ್ಳಿ. ಪ್ಲೇಟ್ ನಲ್ಲಿ ತೆಗೆದಾದ್ಮೇಲೆ ಇದನ್ನು ನಾವು ಸಕ್ಕರೆ ಪಾಕ ಮಾಡ್ಕೊಂಡಿದ್ದೇವಲ್ಲ ಅದರಲ್ಲಿ ಪೂರ್ತಿಯಾಗಿ ಹಾಕಿಕೊಂಡು ಮತ್ತೆ ಗ್ಯಾಸ್ ಆನ್ ಮಾಡಿಬಿಟ್ಟು 1 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇವುಗಳನ್ನು ಕುದಿಸ್ಕೊಳ್ಳುವಾಗ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ಇಲ್ಲಿ ನೋಡಿ ಈ ರೀತಿ 1 ನಿಮಿಷ ಕುದಿಸಿಕೊಂಡಿದ್ದಾದ್ಮೇಲೆ ಬಾಲ್ಸ್ ನಲ್ಲಿ ಸಕ್ಕರೆ ಪಾಕ ಹೀರ್ಕೊಳ್ಳುತ್ತೆ. ಹೀಗೆ ಮಾಡೋದರಿಂದ ಈ ಬಾಲ್ಸ್ ಅನ್ನು ಸಕ್ಕರೆ ಪಾಕದಲ್ಲಿ ಕುದಿಸ್ಕೊಂಡಿದ್ದೇನೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಇದು ರೆಡಿ ಆಗಿದೆ. ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಇಲ್ಲಿ ನೋಡಿ ಸಕ್ಕರೆ ಪಾಕ ಅಂಟಿಕೊಳ್ಳುತ್ತೆ. ಈ ರೀತಿಯಾಗಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇವಾಗ ನಮ್ಮ ಚಿಕ್ಕ ಚಿಕ್ಕ ಬಾಲುಷಾ ರೆಡಿ ಆಗಿದೆ. ತಿನ್ನೋಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ತಿನ್ನುವಾಗ ಸಕ್ಕರೆ ಬಾಯಲ್ಲಿ ಬರುತ್ತೆ ಹಾಗೂ ರುಚಿ ಕೂಡ ತುಂಬಾನೇ ಸಖತ್ತಾಗಿರುತ್ತೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ವೀಕ್ಷಕರೇ. ನಿಮಗೂ ಕೂಡ ಈ ರೆಸಿಪಿ ಇಷ್ಟವಾಗುತ್ತೆ. ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.